ಸ್ಪೇಸ್ನ ಮಾಲೀಕರಾದಂಥ ಎಲಾನ್ ಮಸ್ಕ್ ಅವರು ಆ ಚಂದ್ರನ ಮೇಲೆ ಇನ್ನು 10 ವರ್ಷದಲ್ಲಿ ಸಿಟಿ ಮಾಡ್ತೀನಿ ಅಂತ ಹೇಳ್ತಾ ಇದ್ದಾರೆ ಸರ್. ಇದ್ರ ಬಗ್ಗೆ ಏನು ಅನಿಸುತ್ತೆ ಸರ್? ನೋಡಿ, ಈಗಾಗಲೇ ಮಾನವ ಚಂದ್ರನನ್ನು ಅನ್ವೇಷಣೆ ಮಾಡಿದ್ದಾನೆ. ಇದಕ್ಕೆ ಒಂದು ಸಾಕ್ಷಿ ಅಂದರೆ ಇಲ್ಲೇ ನೋಡಿ, ನಮ್ಮ ಚಂದ್ರಯಾನ 3 ನೌಕೆ ಇದು ಭೂಮಿಯಿಂದ 2023 ಜುಲೈ 14 ಇದು ಉಡಾಯಿಸಲ್ಪಟ್ಟಿತ್ತು. ಇದಕ್ಕೆ 2 ಭಾಗ ಇತ್ತು. ಇದು ಒಂದು ನೋದನಕಾರಿ ಕೋಶ, ಇದು ವಿಕ್ರಮ್ ಅನ್ನುವಂತಹ ಇಳಿಯುವ ಕೋಶ. ಇದು 2023 ಆಗಸ್ಟ್ 23 ಸಂಜೆ 6:33 ಚಂದ್ರನ ಮೇಲೆ ಸುರಕ್ಷಿತವಾಗಿ ನಿಧಾನವಾಗಿ ಅತ್ಯಂತ ಹೂವಿನಂತೆ ಇಳೀತು. ಇಳಿದು ಅದಾದ ಮೇಲೆ ಒಂದು ಕೆಲವು ಗಂಟೆಗಳ ನಂತರ ಈ ರೋವರ್ ಅಂತ ಚಕ್ರಗಳು ಉಳ್ಳ ರೋಬೋಟ್ ವಾಹನ ಹೊರಗೆ ಬಂತು. ಚಂದ್ರನ ದಕ್ಷಿಣ ಧ್ರುವ ಪ್ರದೇಶದಲ್ಲಿ ಇಳಿದಂತಹ ಮೊದಲ ನೌಕೆ ನಿಮ್ಮ ಚಂದ್ರಯಾನ 3. ಜ್ಞಾಪಕ ಇರಲಿ, ಯಾವ ದೇಶನೂ ಚಂದ್ರನ ದಕ್ಷಿಣ ಧ್ರುವ ಪ್ರದೇಶದಲ್ಲಿ ಇಳಿಸಿರಲಿಲ್ಲ. ದಕ್ಷಿಣ ಧ್ರುವದ ಮೇಲೆ ಅಲ್ಲ, ದಕ್ಷಿಣ ಧ್ರುವ ಪ್ರದೇಶದಲ್ಲಿ. ಇದೇ ರೀತಿ ಡಜನ್ ಗಟ್ಟಲೆ ನೌಕೆಗಳು ಚಂದ್ರನ ಮೇಲೆ ಇಳಿದಿವೆ, ಚಂದ್ರನನ್ನು ಅನ್ವೇಷಿಸಿವೆ. 12 ಮಂದಿ ಗಗನಯಾತ್ರಿಗಳು ಚಂದ್ರನ ಮೇಲೆ ನಡೆದು ಬಂದಿದ್ದಾರೆ, ಅಪಾಲೋ ಗಗನಯಾತ್ರಿಗಳು. ಅವರೆಲ್ಲರೂ ಅಮೇರಿಕನ್ರೇ. ಇವಾಗ ಸಾಕಷ್ಟು ಅನ್ವೇಷಿಸಿ ಆಗಿದೆ ಚಂದ್ರನನ್ನು. ಇವಾಗ ಮತ್ತೆ ಚಂದ್ರನ ಮೇಲೆ ಮಾನವರನ್ನು ಕೊಂಡೊಯ್ಯುವಂತಹ ಪ್ರಯತ್ನ ನಡೀತಾ ಇದೆ. ಅದರ ಅಂಗವಾಗಿ ಇವತ್ತು ಮುನ್ನುಗ್ತಾ ಇರೋದು ಆರ್ಟೆಮಿಸ್ ಅನ್ನುವಂತಹ ಅಮೇರಿಕಾದ ನೇತೃತ್ವದ ಕಾರ್ಯಕ್ರಮ. ಬೇರೆ ದೇಶಗಳು ಇದರಲ್ಲಿ ಭಾಗವಹಿಸ್ತಾವೆ. ಆ ಅಮೇರಿಕಾದ ನೇತೃತ್ವದ ಒಂದು ಆರ್ಟೆಮಿಸ್ ಕಾರ್ಯಕ್ರಮ ಇವತ್ತು ಮಂಚೂಣಿಯಲ್ಲಿರುವಂಥದ್ದು, ಫೋರ್ ಫ್ರಂಟ್ ಅಂತ ಹೇಳ್ತೀವಲ್ಲ, ಆ ರೀತಿ ಇದೆ. ಇದನ್ನು ಅನೇಕ ಕೈಗಾರಿಕೋದ್ಯಮಿಗಳು, ತಾವು ಹೆಸರು ಹೇಳಿದ್ರಿ ಈಗ ಸ್ಪೇಸ್ ಎಕ್ಸ್ನವರು ಇದು ಅಂತ, ಇದು ತಾರ್ಕಿಕವಾಗಿ ಮುಂದಿನ ಹಂತ ಅಷ್ಟೆ. ಇವಾಗ ಚಂದ್ರನನ್ನು ಮೊದಲ ಹಂತದಲ್ಲಿ ಅನ್ವೇಷಿಸಿ ಆಗಿದೆ. ಇವಾಗ ಮತ್ತಷ್ಟು ಅನ್ವೇಷಿಸಿ ಚಂದ್ರನ ಮೇಲಿನ ಸಂಪನ್ಮೂಲಗಳನ್ನು ಮಾನವ ಕುಲದ ಅನುಕೂಲಕ್ಕೆ ಬಳಸಿಕೊಳ್ಳುವುದೇ ಆ ಉದ್ದೇಶ. ಅದನ್ನು ಬಳಸ್ಕೋಬೇಕಾದ್ರೆ ನಾವು ಚಂದ್ರನ ಮೇಲೆ ವಾಸಿಸುವ ನೆಲೆಗಳನ್ನು ಸ್ಥಾಪಿಸಬೇಕಾಗುತ್ತೆ. ಆ ವಾಸಿಸುವ ನೆಲೆಗಳು ಅಂದರೆ ಎಷ್ಟರ ಮಟ್ಟಿಗೆ ನಾವು ಬಳಸ್ಕೋತೀವಿ ಅನ್ನೋದು ಮುಖ್ಯ. ನಾವು ಹೆಚ್ಚಿನ ಮಟ್ಟದಲ್ಲಿ ಬಳಸ್ಕೋಬೇಕಾದ್ರೆ ನಾವು ಅಲ್ಲಿ ಸಾಕಷ್ಟು ನಾವು ಅದನ್ನು ನೀವು ನಗರ ಅಂತ ಕರಿತೀರೋ ಅಥವಾ ಸಣ್ಣ ಪಟ್ಟಣ ಅಂತಿರೋ ಅಥವಾ ಹಳ್ಳಿ ಅಂತಿರೋ ಏನಂತಿರೋ ಪರವಾಗಿಲ್ಲ, ಅಂತೂ ವಾಸಸ್ಥಾನಗಳನ್ನು ನಿರ್ಮಿಸೋ ಬಗ್ಗೆ ಅನೇಕ ಕೈಗಾರಿಕೋದ್ಯಮಗಳಿಗೆ ಇವತ್ತು ಆಸಕ್ತಿ ಇದೆ. ಒಂದು ಕಾಲದಲ್ಲಿ ಬರೀ ಸರ್ಕಾರಿ ಸಂಸ್ಥೆಗಳಿಗೆ, ಅಂತರಿಕ್ಷ ಸಂಸ್ಥೆಗಳಿಗೆ ಇತ್ತು. ಇವತ್ತು ಖಾಸಗೀಕರಣ ಅನ್ನೋದು ಸಾಕಷ್ಟು ಆಗೋಗಿದೆ. ನಮ್ಮ ದೇಶದಲ್ಲೇ 300ಕ್ಕೂ ಹೆಚ್ಚಿನ ಹೊಸ ಸ್ಟಾರ್ಟಪ್ಸ್ ಅಂತ ಏನು ಹೇಳ್ತೀವಿ, ಆ ಇಂಡಸ್ಟ್ರಿಗಳು ಬಂದುಬಿಟ್ಟಿದೆ, ಕೈಗಾರಿಕೆಗಳು, ಸಣ್ಣ ಪ್ರಮಾಣದ ಕೈಗಾರಿಕೆಗಳು. ಆದರೆ ಆ ಯುವಕರ ಒಂದು ಸಾಮರ್ಥ್ಯ ಏನಿದೆ, ಅವರ ಎಂತೂಸಿಯಾಸಮ್ ಯಾವ ರೀತಿ ಇದೆ, ಅವರ ಹುಮ್ಮಸ್ಸು, ಇದನ್ನು ನಾವು ಕಾಣ್ತಾ ಇದ್ದೀವಿ ನಮ್ಮ ದೇಶದಲ್ಲೂ. ಹಾಗಾಗಿ ಚಂದ್ರನ ಮೇಲಿನ ಸಂಪನ್ಮೂಲಗಳನ್ನು ಬಳಸಿಕೊಳ್ಳುವುದು ಮುಂದಿನ ಹಂತ. ಆ ನಿಟ್ಟಿನಲ್ಲಿ ಚಂದ್ರನ ಮೇಲೆ ನಗರಗಳನ್ನು ನಿರ್ಮಾಣ ಮಾಡ್ಬೋದು ಅಂತ ಹೇಳ್ತಾ ಇದ್ದಾರೆ. ಚಂದ್ರನ ಮೇಲಿನ ಮಣ್ಣಿನಿಂದಾನೇ ವಿಶೇಷ ಇಟ್ಟಿಗೆಗಳನ್ನು ತಯಾರು ಮಾಡಿ ಅದನ್ನು ಅಲ್ಲಿ ಮನೆ ಅಂತಾನೆ ಹೇಳ್ತಿರೋ ಅಥವಾ ವಾಸಸ್ಥಾನಗಳನ್ನು ಹೇಳ್ತಿರೋ ಅವುಗಳನ್ನು ನಿರ್ಮಾಣ ಮಾಡೋ ಬಗ್ಗೆ ಯೋಚನೆ ನಡೀತಾ ಇದೆ. ಚಂದ್ರನ ಮೇಲೆ ಅನುಭವವನ್ನು ಹೊಂದುವ ಮೂಲಕ, ಅಂದರೆ ಅಂತರಿಕ್ಷದಲ್ಲಿ ಹೇಗೆ ವಾಸಿಸಬೇಕು, ಭೂಮಿಯಿಂದ 4 ಲಕ್ಷ ಕಿಲೋಮೀಟರ್ ದೂರದಲ್ಲಿ ಮತ್ತೊಂದು ಆಕಾಶಕಾಯದ ಮೇಲೆ ವಾಸಿಸೋದು ಹೇಗೆ, ಅದರಲ್ಲಿ ಕಂಡುಬರೋ ಸಮಸ್ಯೆಗಳೇನು ಅನ್ನೋದನ್ನು ಚಂದ್ರನ ಮೇಲೆ ಅರ್ಥ ಮಾಡಿಕೊಳ್ಳುವ ಮೂಲಕ ನಾವು ಮಂಗಳ ಗ್ರಹಕ್ಕೆ ಚಂದ್ರನ ಮೂಲಕ ತೆರಳಬಹುದು ಅನ್ನೋದು ನಮ್ಮ ಅನೇಕರ ಅನಿಸಿಕೆ. ಚಂದ್ರನ ಮೇಲೆ ನಮಗೆ ಭೂಮಿ ಮೇಲೆ ಸಿಗುವಂಥ ಮನುಷ್ಯನಿಗೆ ಬೇಕಾದಂಥ ಎಲ್ಲ ಬಗೆಯ ಸಾಮಗ್ರಿಗಳು, ಊಟ, ಆಹಾರ, ನೀರು, ಒಳ್ಳೆಯ ವಾತಾವರಣ, ಗಾಳಿ ಎಲ್ಲವೂ ಕೂಡ ಸಿಗುತ್ತಾ ಸರ್ ಅಲ್ಲಿ? ಚಂದ್ರನ ಮೇಲೆ ಮಾನವನಿಗೆ ಬೇಕಾದ ಉಸಿರಾಟಕ್ಕೆ ಬೇಕಾದ ಗಾಳಿ ಇಲ್ಲ. ಹೌದು ಸರ್. ಚಂದ್ರನ ಮೇಲೆ ವಾತಾವರಣವೇ ಇಲ್ಲ. ಹೀಗಾಗಿ ನೀವು ಏನಾದರೂ ಇಬ್ಬರು ಗಗನಯಾತ್ರಿಗಳಾಗಿ ನೀವು ನನ್ನ ಜೊತೆ ಮಾತಾಡಬೇಕು ಅಂದರೆ ರೇಡಿಯೋ ಮೂಲಕ ಮಾತಾಡಬೇಕೇ ಹೊರತು ನಿಮ್ಮ ತುಟಿ ಅಲ್ಲಾಡ್ತಾ ಇರೋದು ಕಾಣಿಸುತ್ತೆ ನನಗೆ. ನೀವೇನು ಮಾತಾಡ್ತಿದ್ದೀರ ಪಕ್ಕದಲ್ಲಿದ್ದರೂ ಕೇಳಿಸಲ್ಲ, ಯಾಕಂದರೆ ಗಾಳಿನೇ ಇಲ್ಲ ಅಲ್ಲಿ ಚಂದ್ರನ ಮೇಲೆ, ವಾತಾವರಣನೇ ಇಲ್ಲ. ನೀಲ್ ಆಮ್ಸ್ಟ್ರಾಂಗ್, ಎಡ್ವಿನ್ ಆಲ್ಡ್ರಿನ್ ಇಬ್ಬರು ಪಕ್ಕದಲ್ಲೇ ಇದ್ದರೂ ರೇಡಿಯೋ ಮೂಲಕ ಮಾತಾಡ್ತಾ ಇದ್ರು. ನೀರು ಅಂದರೆ ಚಂದ್ರನ ಮೇಲೆ ನೀರಿದೆ, ಆದರೆ ಅತ್ಯಲ್ಪ ಪ್ರಮಾಣದಲ್ಲಿದೆ, ಹರಿಯೋ ನೀರು ಥರದ್ದಲ್ಲ. ಮಣ್ಣಿನ ಕಣಗಳಿಗೆ ನೀರಿನ ಕಣಗಳು ಅಂಟಿಕೊಂಡಿದೆ. ಅದನ್ನು ನಮ್ಮ ಚಂದ್ರಯಾನ ಒಂದು ನೌಕೆನೇ ಅದನ್ನು ಖಚಿತಪಡಿಸಿದ್ದು. ನೋಡಿ, ನಮ್ಮ ದೇಶ ಎಷ್ಟು ಮಾಡಿದೆ ಅನ್ನೋದು ನಮ್ಮ ವಿದ್ಯಾರ್ಥಿಗಳಿಗೆ ಗೊತ್ತಿಲ್ಲ.
ಅಲ್ವಾ? ಹಾಗಾಗಿ ಇದಲ್ಲದೆ ಚಂದ್ರನ ಮೇಲಿರುವ ನೀರನ್ನು ಎಲೆಕ್ಟ್ರಾಲಿಸಿಸ್ ಅಂತ ಏನು ಹೇಳ್ತೀವಿ, ಅದನ್ನು ಮಾಡುವ ಮೂಲಕ ಅದರಲ್ಲಿರುವಂತಹ ಹೈಡ್ರೋಜನ್ ಮತ್ತು ಆಕ್ಸಿಜನ್, ಜಲಜನಕ ಆಮ್ಲಜನಕ ಅಂತ ಒಂದು ಕಾಲದಲ್ಲಿ ಹೇಳ್ತಾ ಇದ್ರು, ಬೇರೆ ಮಾಡಿ ಜಲಜನಕವನ್ನಂದ್ರೆ ಹೈಡ್ರೋಜನ್ನ ಇಂಧನವಾಗಿ ಬಳಸಿ ಆಮ್ಲಜನಕನ ಉಸಿರಾಡೋದಕ್ಕೂ ಬಳಸ್ಕೋಬೋದು. ಹಾಗಾಗಿ ಇದ್ರ ಜೊತೆಗೆ ಒಂದು ವಿದ್ಯುತ್ ಸೆಲ್ ಅಂತ ಹೇಳ್ಬೋದು, ಫ್ಯೂಯಲ್ ಸೆಲ್ ಅಂತ, ಇಂಧನ ಸೆಲ್ ಅಂತ ಹೇಳ್ಬೋದು, ಇಂಧನ ಕೋಶ ಅಂತ ಹೇಳ್ಬೋದು. ಅದರ ಮೂಲಕ ವಿದ್ಯುತ್ತನ್ನು ಉತ್ಪಾದಿಸಬಹುದು. ಚಂದ್ರನ ಮೇಲಿರೋ ನೀರಿನ ಮೂಲಕ ಆಕ್ಸಿಜನ್ನ ಉತ್ಪಾದಿಸಬಹುದು, ಹೈಡ್ರೋಜನ್ನ ಉತ್ಪಾದಿಸಬಹುದು, ಕುಡಿಯೋದಕ್ಕೆ ಬಳಸ್ಕೋಬೋದು, ಉಸಿರಾಡಲು ಅಗತ್ಯವಾದ ಆಮ್ಲಜನಕವನ್ನು ಉತ್ಪಾದಿಸೋದಕ್ಕೆ ಬಳಸ್ಕೋಬೋದು. ಆದರೆ ಅಲ್ಲಿ ಬೆಳೆ ಬೆಳೆಯೋದು ಅಲ್ಲಿನ ಮಣ್ಣಲ್ಲಿ ಬೆಳೆಯೋದಕ್ಕೆ ಆಗಲ್ಲ. ಕೃತಕವಾಗಿ ಸದ್ಯಕ್ಕೆ ನಾವು ಅನೇಕ ಸಾಧನಗಳನ್ನು ಅದರ ಮೇಲೆ ಸ್ಥಾಪಿಸಬೇಕು.